ಕನ್ನಡ ಡಾಕ್ಸ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋದು ಒಬ್ಬ ಮಹಾನಟನ ಜೀವನ ಚರಿತ್ರೆ. ಯಾರೀ ಮಹಾನಟ? ಅವರು ಚಲನಚಿತ್ರಗಳಲ್ಲಿ ನಟಿಸಿರುವ ಕಾಮಿಡಿಯನ್, ನಮ್ಮೆಲ್ಲರನ್ನು ಸಾಕಷ್ಟು ನಕ್ಕು ನಗಿಸಿರುವ ಮನರಂಜಿಸಿರುವ ಮೇರು ನಟ. ಅವರೇ ನಿಮ್ಮೆಲ್ಲರ ನೆಚ್ಚಿನ ನರಸಿಂಹರಾಜು. ಇವರ ಜೀವನ ಚರಿತ್ರೆ ಹಾಗೂ ಇವರ ಹೇಗೆ ರಂಗಮಂದಿರ ಮತ್ತು ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದರು ಎಂಬುದರ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ. ತಿಪಟೂರು ರಾಮರಾಜು ನರಸಿಂಹರಾಜು ಅವರು ಕಾಮಿಕ್ ಟೈಮಿಂಗ್ಗೆ ಹೆಸರುವಾಸಿಯಾದ ಕನ್ನಡದ ಅತ್ಯಂತ ಜನಪ್ರಿಯ ನಟ. ಅವರನ್ನು ಹಾಸ್ಯ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಅವರು 1954ರಲ್ಲಿ ರಾಜ್ಕುಮಾರ್ ಅವರೊಂದಿಗೆ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನರಸಿಂಹರಾಜು ಅವರು ಚಾರ್ಲಿ ಚಾಪ್ಲಿನ್ ಅವರಿಂದ ಸ್ಫೂರ್ತಿ ಪಡೆದರು. ಅವರು ಹುಟ್ಟಿದ್ದು 24 ಜುಲೈ 1923ರಂದು. ನರಸಿಂಹರಾಜು ಅವರು 4 ವರ್ಷದವರಾಗಿದ್ದಾಗ ರಂಗ ಪ್ರವೇಶ. ಮನೆಯಲ್ಲಿ ತಾಂಡವವಾಡುತ್ತಿದ್ದ ಬಡತನದಿಂದ ಚಿಕ್ಕಪ್ಪ ಲಕ್ಷ್ಮೀಪತಿರಾಜು ಆ ತರುಣನನ್ನು ಆ ಕಾಲದಲ್ಲಿ ತಿಪಟೂರಿನಲ್ಲಿ ಪ್ರವಾಸ ಮಾಡುತ್ತಿದ್ದ ಸಿ.ಬಿ. ಮಲ್ಲಪ್ಪನವರು ನಡೆಸುತ್ತಿದ್ದ ಚಂದ್ರಮೌಳೇಶ್ವರ ನಾಟಕ ಕಂಪನಿಗೆ ಕರೆದುಕೊಂಡು ಹೋದರು. ಅವರು ಪ್ರಹ್ಲಾದ, ಲೋಹಿತಾಶ್ವ, ಕೃಷ್ಣ, ಮಾರ್ಕಾಂಡ ಮುಂತಾದ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಸ್ವಲ್ಪ ಸಮಯದ ನಂತರ ನರಸಿಂಹರಾಜು ಅವರು ಕಂಪನಿಯನ್ನು ತೊರೆದರು ಮತ್ತು ತಮ್ಮದೇ ಆದ ತಂಡವನ್ನು ರಚಿಸಿದರು ಮತ್ತು ಅವರ ಹಿಂದಿನ ಅಭಿನಯಗಳಾದ ಗೋರಕುಂಬಾರ ಮತ್ತು ಹರಿಶ್ಚಂದ್ರ ಅವರ ಪಾತ್ರಗಳನ್ನು ನಿರ್ವಹಿಸಿದರು. ಅವರ ತಂಡವು ನಷ್ಟವನ್ನು ಅನುಭವಿಸಿದ ನಂತರ ಅವರು ಶೀಘ್ರದಲ್ಲೇ ಎಡಥೋರಿ ಡ್ರಾಮಾ ಕಂಪನಿ ಸೇರಿದರು. ಅವರು ಪೌರಾಣಿಕ ವಿಶ್ವಾಮಿತ್ರ, ರಾಮ, ರಾವಣ ಮತ್ತು ಭರತ ಇತರರಲ್ಲಿ ಮಹಿಳೆಯ ವೇಷವನ್ನು ಧರಿಸಿದರು. ಅವರು ತಮ್ಮ ನಟನಾ ವೃತ್ತಿ ಜೀವನದ ಮೊದಲ 27 ವರ್ಷಗಳನ್ನು ವೃತ್ತಿಪರ ನಾಟಕ ಕಂಪನಿಗಳಲ್ಲಿ ಕಳೆದರು. ಶ್ರೀ ಚಂದ್ರಮೌಳೇಶ್ವರ ನಾಟಕ ಸಭಾ, ಹಿರಣ್ಣಯ್ಯ ಮಿತ್ರ ಮಂಡಳಿ, ಭರತ ಲಲಿತ ಕಲಾ ಸಂಘ, ಬೇಲೂರಿನ ಗುಂಡ ಜೋಯಿಸರ ಕಂಪನಿ, ಗುಬ್ಬಿ, ಚನ್ನಬಸವೇಶ್ವರ ನಾಟಕ ಕಂಪನಿ ಹೀಗೆ ಬೇರೆ ಬೇರೆ ನಾಟಕಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಸಿನಿಮಾ ನಟನಾಗಿ ಭಾರೀ ಜನಪ್ರಿಯತೆ ಗಳಿಸಿದ ನಂತರವೂ ಅವರು ಈ ನಾಟಕ ಕಂಪನಿಗಳನ್ನು ನಿರ್ಲಕ್ಷಿಸಲಿಲ್ಲ. ಅವರು 1954ರಲ್ಲಿ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ರಾಜ್ಕುಮಾರ್ ಜೊತೆಗೆ ದೇವಸ್ಥಾನದ ಅರ್ಚಕರ ಮಗನ ಪಾತ್ರದಲ್ಲಿ ನಟಿಸಿದಾಗ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿದ್ದ ಕಾಲದಿಂದಲೂ ಇಬ್ಬರು ಸಹೋದ್ಯೋಗಿಗಳು. ನರಸಿಂಹರಾಜು ಅವರು ಚಾರ್ಲಿ ಚಾಪ್ಲಿನ್ ಅವರಿಂದ ಸ್ಫೂರ್ತಿ ಪಡೆದರು. ಅವರು ತಮ್ಮ ಕಾಲದ ಶ್ರೇಷ್ಠ ಹಾಸ್ಯ ನಟರಲ್ಲಿ ಒಬ್ಬರು ಎಂದು ಕೆಲವರು ಉಲ್ಲೇಖಿಸುತ್ತಾರೆ. 1960ರ ದಶಕದಲ್ಲಿ ಅವರು ನಟಿಸದಿದ್ದರೆ ಕನ್ನಡ ಚಿತ್ರಗಳನ್ನು ಜನ ನೋಡುತ್ತಿರಲಿಲ್ಲ ಎಂದು ಹೇಳಲಾಗುತ್ತದೆ. ಇನ್ನಷ್ಟು ಅದ್ಭುತ ಪ್ರತಿಭೆಗಳ ಜೀವನ ಚರಿತ್ರೆ ವಿಡಿಯೋಗಳಿಗಾಗಿ ಕನ್ನಡ ಡಾಕ್ಯುಮೆಂಟ್ರಿ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.